ಸರ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಸುದ್ದಿಗೋಷ್ಠಿ ಮಾಡಿ ನಿಮ್ಮ ಸರ್ಕಾರದ ಬಗ್ಗೆ ಒಂದು ವ್ಯಾಖ್ಯಾನ ಮಾಡಿದ್ದಾರೆ ಸರ್. ಇದು ಜಂಗಲ್ ರಾಜ್ಯ ಅಂತ ಕರೆದಿದ್ದಾರೆ. ಅಂದರೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಭಾಳಷ್ಟು ಕಡೆ ಅತ್ಯಾಚಾರಗಳಾಗ್ತಾ ಇದ್ದಾವೆ. ಮೊನ್ನೆ ಹಾವೇರಿಯಲ್ಲಿ ನಡೆದಂಥ ಒಂದು ಘಟನೆ ಆಗಿರ್ಬೋದು, ಬೆಳಗಾವಿಯಲ್ಲಿ ಆದಂಥ ಒಂದು ಘಟನೆ ಆಗಿರ್ಬೋದು, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹಾಗಾಗಿ ಇದು ಜಂಗಲ್ ರಾಜ್ಯ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಈ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿರೋ ಪಾರ್ಟಿ ಮತ್ತು ಸಂವಿಧಾನದ ಆಶೆಗಳಿಗೆ ಅನುಗುಣವಾಗಿ ಕೆಲಸ ಮಾಡುವಂಥ ಒಂದು ಪಕ್ಷ. ಇಲ್ಲಿ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಹದಗೆಡೋದಕ್ಕೆ ಮತ್ತು ನೈತಿಕ ಪೊಲೀಸ್ಗಿರಿ ಮಾಡಲಿಕ್ಕೆ ಇಲ್ಲಿ ಯಾರಿಗೂ ಅವಕಾಶ ಇಲ್ಲ. ಇದಾಗ್ತಿದ್ದು BJP ಕಾಲದಲ್ಲಿ, ಆಗೋದು ಅವ್ರ ಕಾಲದಲ್ಲಿ. ಈಗ ನೋಡಿ, ದೇಶದ ಉದ್ದಗಲಕ್ಕೆ ನೋಡಿ ಯಾವ ಥರ ಅತ್ಯಾಚಾರಗಳಾಗ್ತಾಯಿದ್ದಾವೆ, ಅಟ್ರಾಸಿಟೀಸ್ ಹೆಂಗೆ ರೈಸಿಂಗ್ ಆಗ್ತಿದೆ, ಹ್ಯೂಮನ್ ರೈಟ್ಸ್ ಹೆಂಗೆ ವೈಲೇಷನ್ ಆಗ್ತಾಯಿದ್ದಾವೆ. BJP ಸರ್ಕಾರ ಇರೋ ಕಡೆ ನೋಡಿ, ಆಡಳಿತ ಬಿಟ್ಬಿಟ್ಟು ಅವರು ಧರ್ಮ, ಜಾತಿ, ದೇವರು ಹಿಡ್ಕೊಂಡು ಜನ ಒದ್ದಾಡ್ತಾ ಇದ್ದಾರೆ. ಅದನ್ನು ಬಿಟ್ಬಿಟ್ಟು ಇವೆಲ್ಲ ಜನರ ಐಚ್ಛಿಕ ವಿಷಯಗಳು. ಅದನ್ನು ರಾಜಕಾರಣಕ್ಕೂ ಧರ್ಮಕ್ಕೂ ಏನು ಸಂಬಂಧ? ಅಧಿಕಾರಕ್ಕೂ ಧರ್ಮಕ್ಕೂ ಏನು ಸಂಬಂಧ? ಅದು ಜನರ ವಿವೇಚನೆ. ದೇವ್ರ ಪ್ರಾರ್ಥನೆ ಮಾಡಬೇಕು, ಮಾಡಬಾರ್ದು, ಪೂಜೆ ಮಾಡಬೇಕು, ಹೋಗಬೇಕು, ಓಡಬಾರ್ದು, ಅವ್ರ ಐಚ್ಛಿಕ ವಿಷಯ. ಅದು ಕಾನ್ಸ್ಟಿಟ್ಯೂಷನಲ್ಲಿ ಕ್ಲಿಯರಾಗಿ ಹೇಳಿರುವಾಗ ಇದನ್ನೇ ಇಟ್ಕೊಂಡು ತಾವು ಕೆಲಸ ಮಾಡಿದೆ. ಅವ್ರು ಯಾಕೆ ಅವ್ರ ಸರ್ಕಾರ ಯಾಕೆ ವಜಾ ಮಾಡಿದ್ರು? ಜನ ನಮ್ಮ 135 ಯಾಕೆ ಗೆಲ್ಲಿಸಿದ್ರು? ನಿಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತಲ್ವಾ? ನೀವು ಭ್ರಷ್ಟಾಚಾರದಲ್ಲಿ ಕೂಡಿದ್ದೀರಿ ಅಂತಲ್ವಾ? ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಲ್ವಾ? ಸೊ ಇವರು ಕೆಲಸ ಮಾಡೋಕ್ಕಾಗದೆ ತಮ್ಮಲ್ಲಿ ಸಾಮರ್ಥ್ಯ ಇಲ್ಲದೇ ಈಗ ಏನಿಲ್ವಲ್ಲ ಹೇಳೋದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.